ಶಶಿ ಶಶಿ ಅಣ್ಣ, ನನ್ನ ಜೊತೆ ಇದ್ದು ಹುಡುಗಿ ಎಲ್ಲಾದ್ರೂ ಹೋದ್ಲ ಅಂತ ನೋಡಿದ್ರ? ಗೊತ್ತಿಲ್ಲ ಅಣ್ಣ, ನೀವು ನೋಡಿದ್ರ? ಒಂದು ಹುಡುಗಿ ಹಿಂಗ ಆಟೋದಲ್ಲಿ ಹೋದ್ಲು. ಆಟೋದಲ್ಲ? ಹಾ ಹೇಳೋ. ಹೇ ಸೆಕ್ಸಿ, ವಾಟ್ ಎ ಫಿಸಿಕ್ ಯು ಹ್ಯಾವ್. ಬೆಳಗ್ಗೆಯಿಂದ ನೀನು ನೋಡಬೇಕು ಅಂತಿದ್ದೀನಿ. ಹೂ ಇಸ್ ದಿಸ್? ನನ್ನ ಹೆಸರು ಬೇಕಾ ಇಲ್ಲ ನಿನ್ ವಿಡಿಯೋ ಬೇಕಾ? ವಿಡಿಯೋನಾ? ವಿಡಿಯೋ ಏನು? ಓ ಸಾರಿ, ಆ ವಿಡಿಯೋ ನಿಂದಲ್ವಾ? ರಾಂಗ್ ನಂಬರ್ ಅನ್ಕೊಂಡೆ. ಬಾಯ್. ಹಲೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವ್ ಯಾರು? ನಿಮ್ಗೆ ಏನ್ ಬೇಕು? ನೀನು ಬೇಕು, ಆಸ್ ಇಟ್ ಈಸ್ ವಿಡಿಯೋದಲ್ಲಿ ಇರೋ ಥರನೇ ಬೇಕು. ಬಟ್ ಐ ಪ್ರಾಮಿಸ್, ನಾನು ವಿಡಿಯೋ ರೆಕಾರ್ಡ್ ಮಾಡೋದಿಲ್ಲ. ಬರ್ತಾ ಇರೋ, ಎಂಟರ್ಟೈನ್ ಮಾಡು, ಹೋಗ್ತಾ ಇರೋ. ಯು ಹ್ಯಾವ್ ಹಾಫ್ ಅನ್ ಅವರ್ ಟೈಮ್. ಆಲ್ರೆಡಿ ಅಡ್ರೆಸ್ ಮೆಸೇಜ್ ಮಾಡಿದ್ದೀನಿ. ಬಾಯ್. ಅಶೋಕ್? ಎಸ್ ಮಿಸ್ ಶಶಿ, ಇಟ್ಸ್ ಮೀ. ಪ್ಲೀಸ್ ಅಶೋಕ್, ಫ್ರೆಂಡ್ ಅಂತ ಹೇಳಿ ಹೀಗ ಮಾಡೋದು? ಫ್ರೆಂಡ್ಲಿಯಾಗಿ ಹೇಳಿದ್ರೆ ಒಪ್ಕೊಳ್ತೀಯಾ? ಲುಕ್ ಶಶಿ, ಆಫೀಸಲ್ಲಿ 1 ಅವರ್ ಟೈಮ್ ಕೇಳಿ ಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡ, ಜಸ್ಟ್ ಹಾಫ್ ಅನ್ ಅವರ್. ಪ್ಲೀಸ್ ಅಶೋಕ್, ಡೋಂಟ್ ಡೂ ದಿಸ್ ಟು ಮೀ. ನಾನು ಅಷ್ಟೊಂದು ಕಮರ್ಷಿಯಲ್ ಅಲ್ಲ. ದಿನಾಗ್ಲೂ ಏನ್ ಬೇಡ, ಜಸ್ಟ್ 1 ಡೇ, ಅದು ಕೂಡ ಹಾಫ್ ಅನ್ ಅವರ್ ಅಷ್ಟೇ. ಅಬ್ಬಬ್ಬಬ್ಬಬ್ಬಬ್ಬಾ, ವಾಟ್ ಎ ಟೆಂಪ್ಟಿಂಗ್ ವಿಡಿಯೋ. ಲೇಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಫಾಸ್ಟೆಸ್ಟ್ 10 ಮಿಲಿಯನ್ ವ್ಯೂಸ್ ಆಗೋ ವಿಡಿಯೋ ನಿಂದೆ ಆಗತ್ತೆ. ಫ್ರೆಂಡ್ಸ್ ಯಾರಾದ್ರೂ ಈ ತರ ಮಾಡ್ತಾರ? ನಿನ್ನ ಈ ರೀತಿ ಮಾಡೋರ್ನ ಯಾರಾದ್ರೂ ಫ್ರೆಂಡ್ಸ್ ಅಂತ ಅಂತಾರ? ವಿಡಿಯೋ ಎಲ್ಲಿದೆ ಅಂತ ತೋರ್ಸು. ಫೋನ್ ಕೊಡ ಮೊದ್ಲು. ವಿಡಿಯೋ ನನ್ನ ಹತ್ರ ಇಲ್ಲ. ಇಲ್ಲ ಶಿವ, ಇವನ ಹತ್ರನೇ ಇದೆ. ಈಗ ನನಗ್ ತೋರಿಸ್ತಾ. ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಆಲ್ರೆಡಿ ಹೆದ್ರಿದ್ಲಲ್ಲ, ಅದ್ರ ಅಡ್ವಾಂಟೇಜ್ ತಗೊಂಡೆ. ಬೇಕಿದ್ರೆ ಫೋನ್ ನೋಡು ನಂದು. ನೋಡು, ಫೋನ್ ತುಂಬಾ ನಿನ್ ಫೋಟೋಸೆ. ನೀವು ಇಂಥ ನನ್ನ ಮಕ್ಕಳನ್ನೇ ನಂಬ್ತೀರಾ? ನನ್ನಂತವ್ರನ್ನ ಅನುಮಾನ ಪಡ್ತೀರಾ, ಆಮೇಲೆ ಜನರಲೈಸ್ ಮಾಡಿ ಗಂಡಸ್ರು ಅಂತ ಎಲ್ರನ್ನೂ ಬೈತೀರಾ. ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಸೊಲ್ಯೂಷನ್ ಹುಡುಕ್ಬೇಕ ಹೊರತು ಇನ್ನೊಂದು ಪ್ರಾಬ್ಲಮ್ನಲ್ಲ. ಸಾಯ್ ನನ್ ಮಗನೆ. ಶಿವ, ನಿನ್ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ. ಹಲೋ ಮಗ, ನಮ್ಮ ಊರಲ್ಲಿ ರಾಂಬಾಬು ಇದ್ನಲ್ಲ, ಹೌದು. ಅವನೀಗ ಕಾರಲ್ಲಿ ಓಡಾಡ್ತಿದ್ದಾನಂತೆ. ನನ್ನ ಪರಿಸ್ಥಿತಿ ಏನು, ನೀನ್ ಮಾತಾಡ್ತಿರೋದೇನೋ? ಹೇಳೋದ್ ಕೇಳು. ಅವ್ನು ಮಾಡೋ ಕೆಲಸ ಏನು ಗೊತ್ತಾ? ಈ ತರ ವಿಡಿಯೋಗಳನ್ನೆಲ್ಲ ಕಲೆಕ್ಟ್ ಮಾಡಿ ವೆಬ್ಸೈಟ್ಗಳಿಗೆ ಕೊಡ್ತಾನಂತೆ. ಪ್ರತಿ ಗುರುವಾರ ಬಂಚ್ ಬರುತ್ತಂತೆ, ಶುಕ್ರವಾರ ವೆಬ್ಸೈಟ್ ಅಲ್ಲಿ ಇರುತ್ತಂತೆ. ಇವತ್ತು ಶುಕ್ರವಾರ ಅಪ್ಪಿ ನಿನ್ ವಿಡಿಯೋ ಏನಾದ್ರು. ಅವನೆಲ್ಲಿರ್ತಾನೋ? ಯಾಕೋ ಇನ್ನು ವಿಡಿಯೋ ಬಂದಿಲ್ಲ? ಸಂಜೆ ಒಳಗೆ ವಿಡಿಯೋ ಬರಲಿಲ್ಲ ಅಂದ್ರೆ ಇದೇ ನಿಮ್ಗೆ. ನಮ್ಮ ಬಗ್ಗೆ ಗೊತ್ತಲ್ಲ ಮಗ. ಹೇ ಶಿವ, ಚೆನ್ನಾಗಿದೀಯಾ? ಈಗಷ್ಟೇ ಬುಲೆಟ್ ಭಾಷಾ ಫೋನ್ ಮಾಡಿ ವಿಷಯ ಪೂರ್ತಿ ಹೇಳ್ಬಿಟ್ಟ. ಮಗ, ಅದೇ ನಿಮ್ಮ ಆಫೀಸಲ್ಲಿ ಇದ್ದಾಳಲ್ಲ, ಅವಳದು ನಿಂದು ವಿಡಿಯೋ. ಸರಿ ಬಾ, ಒಳಗೋಗೋಣ. ಏನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಮತ್ತೆ ಅವನೇನು ಮಾಡ್ತಿದ್ದಾನೆ? ಏನ್ರೋ ಕೆಲಸ ಆಯ್ತಾ?
ಈ ವಾರದಲ್ಲಿ 36 ವಿಡಿಯೋಸ್ ಬಂದಿದೆ. ಆ್ಯಕ್ಚುಲಿ ಇದು ಯಾರಿಗೂ ತೋರಿಸ್ಬಾರ್ದು, ನನ್ನ ಪಾರ್ಟ್ನರ್ಗಂತೂ ಗೊತ್ತೇ ಆಗ್ಬಾರ್ದು. ನೀನಂತೂ ನಮ್ಮೂರು ಹುಡುಗ, ಮತ್ತೆ ಬುಲೆಟ್ ಬಸ್ಸಿನ ರೆಕಮೆಂಡೇಶನ್ ಬೇರೆ. ನೋಡು ಬಾ, ಕೂತ್ಕೋ. ಸರಿ, ನೀನು ಕೂತ್ಕೊಂಡು ನೋಡ್ತಿರೋ. ಬನ್ರೋ, ದಮ್ ಮಾಡ್ಕೊ ಬರೋಣ. ಶಿವ ನಿನ್ನೆ ಪಾರ್ಕಲ್ಲಿ ತಕ್ಕೊಂಡು ಫೋಟೋಸ್ನ ಕಳ್ಸು, DP ಚೇಂಜ್ ಮಾಡ್ಕೋತೀನಿ. ಫೋನ್ ಅಲ್ಲೇ ಇದೆ ಶಶಿ, ಕಳಿಸ್ಕೋ. ಶಿವ, ಇದೇ ರೆಕಾರ್ಡ್ ಆಯ್ತು. ಚೆನ್ನಾಗಿದೆ ಅಲ್ವಾ? ಡಿಲೀಟ್ ಮಾಡು, ಫಸ್ಟ್ ಅದನ್ನ ಡಿಲೀಟ್ ಮಾಡು. ಇರ್ಲಿ ಬಿಡು ಶಶಿ, ನಾವಿಬ್ರೇ ಇದ್ದಾಗ ಚೆನ್ನಾಗಿರುತ್ತೆ. ನಾ ಹೇಳಿದ ಅರ್ಥ ಆಯ್ತಾ? ಆ ಥರನೇ ಮಾಡು. ಮಾಡೋಣ ಬಿಡು. ಏನೋ ಸಿಕ್ತಾ? ಇಲ್ಲ, ಸಾರಿ ಕಣೋ ಮಗ. ನಮ್ಮ ನಡುವೆ ಥ್ಯಾಂಕ್ಸ್ ಎಲ್ಲ ಯಾಕೋ? ಥ್ಯಾಂಕ್ಸ್ ಬರೀ ಕೇಳ್ತೀಯ? ಸಾರಿ ಯಾಕೆ ಕೇಳ್ದ? ಛೇ, ಛೇ, ಏ ಶಿವ, ಏನೋ ನೀನ್ ಮಾಡಿದ ಕೆಲಸ. ನಿನ್ ವಿಡಿಯೋ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬೇಕು ತಾನೆ. ಅಲ್ಲಿದ್ದ ವಿಡಿಯೋಗಳೆಲ್ಲ ಯಾಕೋ ಡಿಲೀಟ್ ಮಾಡಿದೆ. ಅವನೇನೋ ನಮ್ಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡಿದ್ರೆ ಅವ್ನ ಬಿಸ್ನೆಸ್ ಹಾಳು ಮಾಡ್ತೀಯಾ? ಲೇ ಬುಲೆಟ್ ಬಸ್ಯಾ, ಅದು ಬಿಸ್ನೆಸ್ ಏನೋ? ಅದು ಒಂದು ಬಿಸ್ನೆಸ್ ಏನೋ? ಮನುಷ್ಯರು ಪ್ರಾಣ ಹೋಗುವಂತ ಬಿಸ್ನೆಸ್ನ ಮಾಡ್ಬೇಕೇನೋ? ಅದಕ್ಕೆ ಡಿಲೀಟ್ ಮಾಡಿದೆ. ಇವತ್ತು ಬೆಳಿಗ್ಗೆಯಿಂದ ನನ್ನ ಬಗ್ಗೆ ಮಾತ್ರ ಯೋಚಿಸ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಈ ತರ ವಿಡಿಯೋ ಎಫೆಕ್ಟ್ ಆಗಿರುವಂತ ಪ್ರತಿ ಜೀವನನೂ ನನ್ನ ಕಣ್ಮುಂದೆ ಬರ್ತಾ ಇದೆ ಕಣೋ. ಶಶಿಗೆ ಏನಾಗುತ್ತೋ ಏನೋ ಅಂತ ನನ್ನ ಎದೆ ಬಡ್ಕೋತಾ ಇದೆ, ಗೊತ್ತೇನೋ? ಆದ್ರೆ ಏನು ಮಾಡಕ್ಕಾಗ್ದಿರೋ ಅಂತ ಪರಿಸ್ಥಿತಿ. ಲೈ, ಒಂದ್ ಮಾತು ಹೇಳ್ತೀನಿ ಕೇಳು. ನಾವು ಪ್ರಪಂಚ ಬದಲಾಯಿಸಕ್ಕಾಗದೇ ಇರ್ಬೋದು, ಆದ್ರೆ ಪರಿಚಯ ಇರೋರ್ನಾದ್ರೂ ಬದಲಾಯಿಸ್ಬೋದಲ್ವೇನೋ? ಎಂತ ಕೆಲಸ ಮಾಡ್ಬಿಟ್ಟ. ಸಿಕ್ತಾನೆ. ಹೇಳೋ. ಅವನೇನೋ ವಿಡಿಯೋ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ಬೇಜಾರಾಗ್ಬೇಡ ಕಣ. ಏಯ್, ನನಗೆ ಚಿಕ್ಕ ವಯಸ್ಸಲ್ಲಿ ಹೆಲ್ಪ್ ಮಾಡಿದೆ ಅಂತ ನಾನು ನಿನಗೆ ಹೆಲ್ಪ್ ಮಾಡಿದ್ರೆ ಈಗ ಅವ್ನು ಮಾಡಿದ ಕೆಲ್ಸಕ್ಕೆ ನನಗೆ 4 ಲಕ್ಷ ಲಾಸ್ ಆಯ್ತು. ಬೆಳಿಗ್ಗೆ ಅಷ್ಟಲ್ಲಿ 4 ವಿಡಿಯೋ ಅಪ್ಲೋಡ್ ಮಾಡ್ಬೇಕಣೋ. ಅಯ್ಯೋ ನಿನ್ನ, ಅಷ್ಟೇನಾ? ನಾನು ಹೇಳ್ದಂಗ್ ಮಾಡು. 60 ವಿಡಿಯೋನೂ ಅಪ್ಲೋಡ್ ಮಾಡ್ಬೋದು. ಅದೇನು ಅಂತ ಹೇಳು ಮಗ. ಏನಿಲ್ಲ ಕಣೋ, ತುಂಬಾ ಸಿಂಪಲ್. ನಿಮ್ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ರೂಮಲ್ಲಿ ಕ್ಯಾಮ್ರಾ ಇಡು, ನಿಮ್ಮ ಅಣ್ಣ ಅತ್ತಿಗೆ ರೂಮಲ್ಲಿ ಇನ್ನೊಂದು ಕ್ಯಾಮ್ರಾ ಇಡು, ನಿನ್ ರೂಮಲ್ಲಿ ಇನ್ನೊಂದು ಕ್ಯಾಮ್ರಾ ಇಟ್ಕೋ. ಬೆಳಿಗ್ಗೆ ಅಷ್ಟೊತ್ತಿಗೆ 3 ವಿಡಿಯೋ ರೆಡಿ. ಏನೋ ಹೇಳ್ದೆ? ಮರ್ತೋದೆ ಕಣೋ, ನಿಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ? ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ಬಾವ ಇವ್ರೆಲ್ಲರ ರೂಮಲ್ಲೂ ಕ್ಯಾಮ್ರಾ ಇಟ್ಟು ಅನ್ಕೋ. ಬೆಳಗಾಗುವಷ್ಟರಲ್ಲಿ ಬೇಕಾದಷ್ಟು ವಿಡಿಯೋ ಸಿಗುತ್ತೆ. ಏನಂತೀಯ? ಏನೋ ಮಾತಾಡ್ತಿದ್ಯಾ? ಮಾತಲ್ಲಿ ಜಾಗ್ರತೆ ಇರ್ಲಿ. ಎಲ್ಲಾರ ಮನೇಲಿ ವಿಡಿಯೋ ಮಾಡೋರು ನಾವು. ನನ್ ಮನೆಗೆ ವಿಡಿಯೋ ಇಡೋಕ್ ಹೇಳ್ತಿದ್ಯಾ? ನಿಮ್ ಮನೇಲಿ ಅಲ್ಲ ಕಣೋ, ಯಾರ ಮನೇಲಿ ಇಟ್ರು ಅದೇ ರೆಕಾರ್ಡ್ ಆಗೋದು. 4 ಗೋಡೆ ಮಧ್ಯೆ ನಡೆದ್ರೆ ಅದು ಸಂಸಾರ. ಅದನ್ನ 4 ಜನ ನೋಡೋ ಹಾಗೆ ಮಾಡಿ ನೀವು ವ್ಯಪಚಾರ ಮಾಡ್ತಿದ್ದೀರಲ್ರು. ಹೌದಾ? ಸಡನ್ ಆಗಿ ಶ್ರೀರಾಮಚಂದ್ರನ್ ತರ ಮಾತಾಡ್ತಿದ್ಯಾ? ನೀನು ಆ ತರ ವಿಡಿಯೋ ನೋಡ್ತೀಯ ತಾನೆ? ನೋಡ್ದೆ ಕಣೋ, ತುಂಬಾ ವಿಡಿಯೋಗಳು ನೋಡ್ದೆ. ಆದ್ರೆ ಬೆಳಿಗ್ಗಿಂದ ನನ್ನ ಫ್ರೆಂಡ್ ಪಡ್ತಿರೋ ಬಾಧೆ ನೋಡಿ ಇನ್ಯಾವತ್ತೂ ಇಂಥ ವಿಡಿಯೋಗಳು ನೋಡ್ಬಾರ್ದು ಅಂತ ಡಿಸೈಡ್ ಆದೆ. ಹಾಗೆ ನೀನು ಕೂಡ ಈ ಕೆಲಸ ನಿಲ್ಲಿಸ್ಬಿಡ್ಲಿ ಅಂತ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡಿದೆ. ಅಷ್ಟೇ ಹೊರತು ನಿಮ್ಮ ಅಪ್ಪ ಅಮ್ಮ ಮೇಲೆ ಗೌರವ ಇಲ್ಲ ಅಂತಲ್ಲ. ನಮ್ಮನೇಲೂ ಇದಾರೆ ಕಣೋ ಅಮ್ಮ ತಂಗಿ. ಶಿವ ಈಗ ಒಂದು ಮಾತು ಹೇಳ್ದ ಕಣೋ, ಪ್ರಪಂಚನ ಬದಲಾಯಿಸೋಕ್ಕಾಗದೇ ಇರ್ಬೋದು, ಪರಿಚಯ ಇರೋರ್ನ ಬದಲಾಯಿಸ್ಬೋದಲ್ವಾ? ನಾನು ಬದಲಾದೆ. ನಿನ್ನಿಷ್ಟ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇಜಾನ್ ದಾರಿಗಳಿದೆ, ಜ್ಞಾಪಕ ಇಟ್ಕೋ. ನಾನು ಯಾವತ್ತೂ ನೀನಿದ್ಯಾ ಅಂತ ನಂಬೇ ಇಲ್ಲ. ಆದರೆ
ಶಶಿ ನಂಬುದ್ಲು. ಇನ್ನು ಮುಂದೆ ಹೇಗಿದ್ರು ಅವಳು ನನ್ನ ನಂಬಲ್ಲ. ಅಟ್ಲೀಸ್ಟ್ ನೀನಾದರೂ ಆ ನಂಬಿಕೆನ ಉಳಿಸ್ಕೊ. ಆ ಫೋನ್ ಸಿಗೋ ಹಾಗೆ ಮಾಡು ಪ್ಲೀಸ್.